ಸರ್, ಶಿವಾನಂದ ಪಾಟೀಲ್ ಅವರು ನಿಮ್ಮ ಸವಾಲು ಸ್ವೀಕರಿಸಿ ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಮಾತಾಡ್ತೀರಿ? ಸತ್ತಲ್ಲಿ ಏನು ಕೇಳ್ತೀರಿ ಬಿಡ್ರಿ, ರಾಜೀನಾಮೆ ಅಂಗೀಕಾರ ಆಗಲಿ ಅಲ್ಲಿಂದ ಹೇಳ್ತೀನಿ ಅದು ಕೂತ್ರ. ಸರ್, ಏನು ನಿಮ್ಮ ಸವಾಲು ಏನು ಅಂತ? ಸವಾಲೆಲ್ಲ ನನ್ನ ಕ್ಲಿಪ್ಪಿಂಗ್ ನೋಡ್ರಿ ಗೊತ್ತಾಗ್ತದೆ. ಹಾಂ, ನನ್ನ ಕ್ಲಿಪ್ಪಿಂಗಲ್ಲಿ ಕ್ಲಿಯರ್ ಇದೆ. ಅದನ್ನು ಹೊಡೆದು ಅಲ್ಲಿಂದ ಅವನದು ಇದನ್ನು ಕೇಳ್ರಿ ಗೊತ್ತಾಗ್ತದೆ. ಸುಮ್ಮನೆ ಅವ ಏನೋ ಕೊಟ್ಟಾನ ಅಂತ ಹೇಳಿ ಕಾಟಾಚಾರಕ್ಕೆ ಕೇಳ್ಬೇಕು ಸರ್. ಅಂದರೆ ರಾಜೀನಾಮೆ ಕಾಟಾಚಾರಕ್ಕೆ ಅದು ನೀವು ಅವನ ಪತ್ರ ನೋಡಿಬಿಟ್ರೆ ಸಾಕು. ನಿಮ್ಮ ಆಗೋದೇ ಇಲ್ಲ ಅದು. ಅಂದರೆ ಮಾಡಲ್ಲ ಏನು ಇವು ಖಾದರ್ ಅವ್ರದ್ದು ಅಂಗೀಕಾರ ಮಾಡ್ತಾರನ್ರಿ? ನಾ ಹೇಳೇ ಇಲ್ಲ ಹಂಗೆ. ನಾ ಹೇಳಿದ್ದೇನು, ರಾಜೀನಾಮೆ ಸ್ವೀಕಾರ ಆದಮೇಲೆ ಸ್ವೀಕಾರ ಆಗಲಿಲ್ಲ, ಗೆಜೆಟ್ನಾಗ ಬರಬೇಕಲ್ಲ, ಖಾಲಿ ಸ್ಥಾನ ಬಗೆಸೋನ ಬಾಗೇವಾಡಿ ಅಂತೇಳಿ ಅಲ್ಲಿಂದ ಹೇಳ್ತೇನೆ. ಓಕೆ ಸರ್. ಕರ್ನಾಟಕದ ಬೇಕಾದ ಎಲ್ಲ ಕಡೆ ನಾನು ನಿಂದಿರ್ತೀನಿ, ಅದ್ರ ಶಕ್ತಿ ಇದೆ. ಶುಕ್ರವಾರನ ಹೇಳ್ತೀನಿ ಕ್ಲಿಯರ್. ಶುಕ್ರವಾರ ತನ ರಾಜೀನಾಮೆ ಸ್ವೀಕಾರ ಆಗಿರ್ಬೇಕು. ಗೆಜೆಟ್ನಾಗ ನೋಟಿಫಿಕೇಶನ್ ಮೂರ್ಖತನ ಅದು ಇದು ಅಲ್ಲ. ನಾಚಿಕೆ ಆಗ್ಬೇಕು ಅವನಿಗೆ ಅಷ್ಟೇ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ, ಕಂಡೀಷನ್ ಹಾಕ್ತಾರೆ ಅಂತ. ಯಾರು ಬರೀ 2 ಲೈನ್ ಬರಿಬೇಕಂತಿದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ. ಇಷ್ಟಾದರೆ ಸ್ವೀಕಾರ ಆಗ್ತದೆ. ನೀವು ಬೇಕಾಬಿಟ್ಟು ಕಂಡೀಷನ್ ಹಾಕಿ ಮುಂದಿನ ವಿಧಾನಸಭೆಯವರೆಗೆ ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ರೆ ಮೂರ್ಖರು, ಅಯೋಗ್ಯರು. ಈ ಜನ ಇದನ್ನು ತಿಳ್ಕೋದಿಲ್ಲ. ಅಂದರೆ ಇದು ಡ್ರಾಮಾ ಫುಲ್ ಡ್ರಾಮಾ.